ಹಲೋ ಗಾಯ್ಸ್, ಎಷ್ಟೋ ದಿನ ಆದಮೇಲೆ ವಾಯ್ಸ್ ಓವರ್ನ ಕೊಟ್ಟು ವಿಡಿಯೋ ಎಡಿಟಿಂಗ್ಗೆ ಎಕ್ಸ್ಪ್ಲೈನ್ನ ಮಾಡ್ಕೊಡ್ತಾ ಇದ್ದೀನಿ. ಸೊ ಏನು ಈ ಥರ ಸಮಥಿಂಗ್ ಸ್ಪೆಷಲ್ ಅಂತಂತಂದರೆ ಏನೂ ಇಲ್ಲ, ಒಂದು ಸಕ್ಕತ್ತಾಗಿರೋದೊಂದು ವೀಡಿಯೋನ ನೋಡಿದೆ. ಸೊ ಈ ಥರ ನಾನು ಕ್ರಿಯೇಟ್ ಮಾಡಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಈ ಥರ ಎಡಿಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಸೊ ನಾರ್ಮಲಾಗಿ ಇದನ್ನು ಬೇರೆಯವ್ರ ಥರ ಹಾಗಂದರೆ ಮೊದಲೆಲ್ಲ ನಾನು ಹಾಕಿ ಪ್ರಿವ್ಯೂ ತೋರಿಸಿ ಸುಮ್ಮನೆ ಲಿಂಕ್ ಕೊಟ್ಬಿಡ್ತಿರೋ ಆ ಥರ ಕೊಡ್ತು ಅಂತಂದರೆ ನಿಮಗೆ ಅರ್ಥ ಆಗೋಲ್ಲ. ಸೊ ಅದಕ್ಕೆ ಇದೊಂದು ವೀಡಿಯೋನಾದರೂ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಇದೇ ಥರ ಮುಂದೆ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನನ್ನ ಟಾರ್ಗೆಟ್ ಏನಂತಂದರೆ ಗೈಸ್ 50 ಲೈಕ್ನ ನಾನು ಅಂದ್ಕೊಂಡಿದ್ದೀನಿ. 50 ಲೈಕ್ ಮೇಲೆ ನೀವು ಲೈಕ್ ಮಾಡ್ತು ಅಂದರೆ ಈ ವಿಡಿಯೋಗೆ ಇನ್ನು ಮುಂದೆ ಪ್ರತಿಯೊಂದು ವೀಡಿಯೋನು ಕೂಡ ಇದೇ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಸಪೋರ್ಟ್ ಸಿಕ್ಕಿದ್ರೆ ತಾನೇ ಗೈಸ್ ಮಾಡೋದು. ಸಪೋರ್ಟೇ ಸಿಗಲಿಲ್ಲ ಅಂದರೆ ಯಾವ ಥರ ಮಾಡೋಕ್ಕೆ ನನಗಾದ್ರೂ ಮನಸ್ಸು ಬರುತ್ತೆ ಹೇಳಿ. ಸೊ ಮೊದಲು ಗೈಸ್ ಟೈಮ್ನ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರಿವ್ಯೂನ ನೋಡ್ಕೊಂಡು ಬನ್ನಿ ಗೈಸ್. ಅದಾದಮೇಲೆ ಯಾವ ಥರ ಎಡಿಟ್ನ ಮಾಡ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಿವ್ಯೂನ ನೋಡ್ಕೊಂಡು ಬಂದ್ಬಿಡಿ ಗೈಸ್. ಗೈಸ್ ನೋಡಿದ್ರಲ್ವ ಪ್ರಿಯು, ಈ ಥರ ಎಡಿಟಿಂಗ್ನ ಯಾವ ಥರ ಮಾಡ್ಕೊಡೋದು ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಈ ಎಡಿಟಿಂಗ್ ಇಷ್ಟ ಆಯಿತು ಅಂದರೆ ಮಾತ್ರ ಒಂದು ಲೈಕ್ನ ಕೊಡಿ. ಸೊ ಹಾಗೆ ಹೇಳೋದಲ್ವಾ, 50 ಲೈಕ್ ಮೇಲೆ ಆಯಿತು ಅಂತಂದರೆ ಪ್ರತಿ ವಿಡಿಯೋನು ಕೂಡ ಎಕ್ಸ್ಪ್ಲೈನೇ ಮಾಡ್ತೀನಿ. ಸೊ ನೋಡುವ ಕಂಪ್ಲೀಟ್ ಮಾಡ್ತಿರೋ ಇಲ್ವಾ ಅಂತ. ಸೊ ಇವಾಗ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲಾಗಿ ಗೈಸ್, ನೀವು ಡಿಸ್ಕ್ರಿಪ್ಷನಲ್ಲಿ ಫುಲ್ ಪ್ರಾಜೆಕ್ಟ್ ಅನ್ನೋದೊಂದು ಲಿಂಕ್ನ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಅಲೈಟ್ ಮೋಷನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ಗೆ ಬರುತ್ತೆ, ಅದು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಆ ಲಿಂಕ್ನ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಲೈಟ್ ಮೋಷನ್ ಯೂಸರ್ಸ್ಗಳಿಗೆ ಗೊತ್ತಿರುತ್ತೆ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂತ. ಸೊ ಅದಾದಮೇಲೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಆ್ಯಪ್ ಇವಾಗ ಓಪನ್ ಆಗ್ತಾ ಇದೆ. ಸೊ ಸ್ವಲ್ಪ ಲೋಡಿಂಗಲ್ಲಿದೆ. ನೀವು ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀರಾ, ಲಿಂಕ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀರಾ. ಸೊ ಅದಾದಮೇಲೆ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ತು ಅಂತಂದರೆ ಈ ಥರ ಬರುತ್ತೆ. ಸಂಜು ಎಡಿಟ್ಸ್ ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಈ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಏನಿಲ್ಲ ಗೈಸ್, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ನೀಟಾಗಿ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲೇನೂ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟ್ ಬೀಟಲ್ಲಿ. ಸೊ A to Z ನಾನೇ ಟೆಕ್ಸ್ಟನ್ನು ಬರೆದು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬೀಟಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಂಜು ಅಂತ ಬರ್ಕೊಂಡಿದ್ದೀನಿ. ಸೊ ಇದನ್ನು ಹೋಗಿಸ್ಕೊಂಡು ನಿಮ್ಗೆ ಯಾವ ಥರ ಬೇಕು, ನಿಮ್ಮ ನೇಮ್ ಏನು, ಎಕ್ಸಾಂಪಲ್ಗೆ ರಾಜು ಅಂತ ಬೇಕು ಅಂತಂದರೆ ರಾಜು ಅಂತ ಬರ್ಕೊಳ್ಳಿ, ಅಥವಾ ನಿಮ್ಮ ನೇಮ್ ಏನಿದೆ ಅದನ್ನು ಬರ್ಕೊಳ್ಳಿ. ಸೊ ನಾನು ಸಂಜು ಅಂತಲೇ ಬರ್ಕೊಂಡಿದ್ದೀನಿ. ಎಲ್ಲ ಕ್ಯಾಪ್ಸಲ್ಲೇ ಇರಲಿ ಗೈಸ್, ಪ್ರತಿಯೊಂದು ಕ್ಯಾಪ್ಸಲ್ಲೇ ಇರಲಿ. ಸೊ ಗೈಸ್, ನಾನು ನಿಮ್ಗೆ ಹೇಳೋದೇನಂತಂದರೆ, ಇದು ಈ ಥರ ಫಾಂಟ್ ಇತ್ತು ಅಂತಂದರೆ ಓಕೆ. ನಿಮಗೆ ಈ ಥರ ಫಾಂಟ್ ಇಲ್ಲದೆ ಬೇರೆ ಫಾಂಟ್ ಇತ್ತು ಅಂತ, ಈ ಫಾಂಟು ನಿಮ್ಮ ಹತ್ರ ಇತ್ತು ಅಂತಂದರೆ ಇದೇ ಬರುತ್ತೆ, ಇರಲಿಲ್ಲ ಅಂದರೆ ಬೇರೆದು ಬರುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಬರಲಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಸಮ್ ಅನದರ್ ಫಾಂಟ್ ಆಲ್ಸೋ. ಸೊ ಬೇರೆ ಫಾಂಟ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಯಾವುದಾದ್ರೂ. ಇವಾಗ ನೋಡ್ತಾ ಇರ್ಬೋದಲ್ವ, ಈ ಥರ ಯಾವ ಫಾಂಟ್ ಬೇಕಾದರೂ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಗೈಸ್. ಸದ್ಯಕ್ಕೆ ನಾನು ಇದನ್ನೊಂದು ಯಾವುದೋ ಒಂದು ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ನೆಕ್ಸ್ಟು ಇಲ್ಲಿ 2 ಫೋಟೋ ಇದ್ದಾವೆ. ಸೊ ಮೊದಲನೇ ಫೋಟೋ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ನಂಬರ್ಸ್ಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋಟೋ ಬದಲಾಗಿ ಯಾವುದಾದ್ರೂ ಒಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಸೊ ಓಕೆ, ಆ್ಯಡ್ ಆಗಿದೆ. ಸೊ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಆ್ಯಂಡ್ ಫಿಲ್ ಕೊಡಿ. ನಂಬರ್ಸ್ಗಳ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ಓಕೆ, ಇವಾಗ ಈ ಥರ ಆಗಿದೆ. ನೆಕ್ಸ್ಟು ಇದೆರಡು ರೀಪ್ಲೇಸ್ ಮಾಡ್ಕೊಂಡಿದ್ದಾರೆ, ಇನ್ನು ಮುಂದೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಅದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇನ್ನೊಂದು ಫೋಟೋನ ಈ ಥರ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಎಕ್ಸ್ಟ್ರಾ ಪಾರ್ಟ್ನ ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಕೊಡಿ, ಇನ್ನೊಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಕೊಟ್ಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಯಾರೋಗಳನ್ನ ಯೂಸ್ ಮಾಡ್ಕೊಳ್ಳಿ. ಯಾರೋಗಳನ್ನ ಯೂಸ್ ಮಾಡ್ಕೊಳ್ತು ಅಂದರೆ ಬೀಟ್ಗೆ ಸರಿಯಾಗಿ ಹೋಗಿ ಅದು ನಿಂತ್ಕೊಳ್ಳುತ್ತೆ. ಸೊ ಎಕ್ಸ್ಟ್ರಾ ಪಾರ್ಟ್ನ ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್. ಅದಾದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಕೊಡಿ, ಇನ್ನೊಂದು ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ, 3 ಡಾಟ್ ಕೊಡಿ, ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಬಿಟ್ಟು ಯಾರನ್ನು ಯೂಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬೀಟಿಗೆ ಬಂದು ನಿಲ್ಲುತ್ತೆ. ಇದನ್ನು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಸೊ ಇದೇ ಥರ ಗೈಸ್ ಸೇಮು. ಸೊ ನೋಡಿ ಗೈಸ್, ಇಲ್ಲೇನಂತಂದರೆ ಒಂದು ಫೋಟೋನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪೂರ್ತಿಯಾಗಿ ಅಡ್ಜಸ್ಟ್ ಆಗಿದೆ. ಪೂರ್ತಿಯಾಗಿ ಅಡ್ಜಸ್ಟ್ ಆಗಿರೋ ಫೋಟೋಗಳಿಗೆ 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಅವಶ್ಯಕತೆಯೇ ಇಲ್ಲ. ಯಾವ ಥರ ಈ ಥರ ಇತ್ತು ಅಂತಂದರೆ ಫೋಟೋಸ್ ನೀವು ಆ್ಯಡ್ ಮಾಡೋದು ಈ ಥರ ಇತ್ತು ಅಂದರೆ 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಆ್ಯಡ್ ಮಾಡ್ಕೊಳ್ಳಿ.
ಸೊ ನಾರ್ಮಲಾಗಿ ಹಾಕಿದ ತಕ್ಷಣ ಇದು ಇದೇ ಥರ ಬಂತು ಅಂದರೆ ಅದೇನು ಬೇಕಾಗಿಲ್ಲ. ಸೊ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಫೋಟೋನ ನೋಡಿ ಗೈಸ್. ಇವಾಗ ಆ್ಯಡ್ ಮಾಡೋರಿ ಅಲ್ವಾ, ಈ ಫೋಟೋ ಈ ಥರ ಬಂದಿದೆ, ಫುಲ್ ಸ್ಕ್ರೀನಲ್ಲಿ ಝೂಮ್ ಆಗಿಲ್ಲ. ಸೊ 3 ಡಾಟ್ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಟ್ ಮಾಡಿಕೊಂಡು ಇನ್ನೊಂದು ಬೀಟ್ಗೆ ನಿಲ್ಲಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್. ಸೊ ನೋಡ್ತಾ ಇರ್ಬೋದಲ್ವ ಗೈಸ್, ಇದೇ ಥರ ಇವಾಗ ನಿಮಗೆ ಅರ್ಥ ಆಗಿದೆ. ಸೊ ನಾನು ಇವಾಗ ಸ್ಪೀಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ನಿಮ್ಮ ಫೋಟೋಸ್ಗಳನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಗೈಸ್. ಸೊ ನೋಡ್ತಾ ಇರ್ಬೋದು, ಇದು ಆಟೋಮೆಟಿಕ್ ಫಿಲ್ ಆಗಿದೆ. 3 ಡಾಟ್ ಕೊಟ್ಬಿಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಏನು ಬೇಕಾಗಿಲ್ಲ. ಸೊ ಇನ್ನೊಂದು ತೋರಿಸ್ತೀನಿ ನೋಡಿ, ಇದು ಫಿಲ್ ಆಗಿದೆ. ಇದಕ್ಕೇನು 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋದೇನು ಬೇಕಾಗಿಲ್ಲ. ಸೊ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೀವು ಫೋಟೋನು ಆ್ಯಡ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಈ ಮೊದಲನೇ ಫೋಟೋ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕೊಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಟಾದಮೇಲೆ ಇದೆರಡು ಫೋಟೋನ ಬಿಟ್ಟು ಮೂರನೇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಇದಕ್ಕೆ ಮೊದಲನೇದಕ್ಕೆ ಹಾಕಿದ್ದೀರಾ, ಎರಡನೇದು ಬಿಟ್ಟು ಹಾಕಿ, ಮೂರನೇದಕ್ಕೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ 4ನೇ ಈ ಫೋಟೋ ಬಿಡಿ, 5ನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ 6ನೇದು ಬಿಡಿ, 7ನೇದ್ರ ಮೇಲೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಬಿಡಿ, ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ಸ್ ಅಂತ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಗೈಸ್. ಇವಾಗ ಮಧ್ಯೆ ಬಿಟ್ಟಿದ್ದೀವಲ್ವ, ಅದನ್ನು ಕೂಡ ನಾವು ಇವಾಗ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ನೀವೇನು ಮಾಡಬೇಕಂದ್ರೆ ಈ 2ನೇ ಫೋಟೋ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್ ಕ್ಲಿಯರಾಗಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗೋದಿಲ್ಲ, ಅದಕ್ಕೆ ನೀಟಾಗಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಇದೆರಡು ಫೋಟೋನ ಮೀನಾಗಿ ಇದೆರಡು ಫೋಟೋನ ಬಿಟ್ಟಾಕಿ ಫಸ್ಟ್ ಸೆಕೆಂಡು, ಯಾಕಂದರೆ ಅದಲ್ಲೇ ಎಫೆಕ್ಟ್ಸ್ ಕೊಟ್ಟಿರೋದು. ಸೊ ಇನ್ನು ಮಿಕ್ಕಿರೋದೆಲ್ಲ ಆ್ಯಡ್ ಆಗಿರೋದು. ಸೊ 3ನೇದನ್ನ 1 ಅಂತ ಕೌಂಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೀವಿ, ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. 2ನೇದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೀವಿ, ಇದು ಮಧ್ಯದಲ್ಲಿರೋದನ್ನ ಆ್ಯಡ್ ಮಾಡಿಲ್ಲ. ಸೊ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಇದನ್ನು ಕೂಡ ಆ್ಯಡ್ ಮಾಡಿದ್ದೀವಿ, ಆವಾಗಲೇ ನೋಡ್ತಾ ಇರ್ಬೋದು. ಇದಕ್ಕೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಆ್ಯಡ್ ಮಾಡಿದ್ದೀವಿ, ಅದರ ನೆಕ್ಸ್ಟ್ನೇದಕ್ಕೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಕಾಪಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಗೈಸ್, ಪ್ರತಿಯೊಂದು ಕೂಡ ಆಗಿದೆ. ಸೊ ಇಲ್ಲಿಗೆ ನಿಮ್ಮ ಎಡಿಟಿಂಗು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೀವು ಇನ್ನು ನೆಕ್ಸ್ಟು ಏನೂ ಮಾಡಬೇಕಾಗಿಲ್ಲ ಗೈಸ್. ವಾಟರ್ ಮಾರ್ಕ್ ಬೇಕು ಅಂತಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ನೇಮನ್ನು ಬರ್ಕೊಳ್ಳಿ. ಸೊ ಅದೇನು ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆ ಎಡಿಟ್ ಮಾಡಿಕೊಡ್ತಾ ಹೋದರೆ ಮಾತ್ರ ನಾವು ವಾಟರ್ ಮಾರ್ಕ್ನ ಹಾಕೊಳ್ಳೋದು ಎಡಿಟರ್ಸು. ಸೊ ನಮ್ಮದೇ ವೀಡಿಯೋ ಆಗಿರೋದ್ರಿಂದ ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟು ನೀವೇನು ಮಾಡಬೇಕಂತಂದರೆ ಜಸ್ಟ್ ಏನೂ ಮಾಡಬೇಡಿ, ಈ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೈಸ್, ಇದಕ್ಕೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಫೋನಲ್ಲಿ ಏನಾದರೂ ಸ್ಟೋರೇಜ್ ಇರಲ್ಲ ಅಂತಂದರೆ 1080p ಇರೋದನ್ನ 720p ಕೊಟ್ಕೊಳ್ಳಿ, ಆವಾಗ ಬೇಗನೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲ ನನ್ನ ಫೋನು ಚೆನ್ನಾಗಿದೆ, ಒಂದು 5G ಫೋನ್ ಅಂತಂದರೆ 1080pಗೆ ಕ್ಲಿಕ್ ಮಾಡಿಕೊಂಡು ಸೊ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿಗೆ ವೀಡಿಯೋ ಮುಗಿದಿದೆ. ಸೊ ಇಷ್ಟ ಆಯಿತು ಅಂತಂದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಗೊತ್ತು ಲೈಕ್ ಮಾಡಿದೆ ಹಾಗೆ ಹೋಗಿ. ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಇದೇ ಥರ ವಾಯ್ಸ್ ಓವರ್ ಕೊಟ್ಟೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಕಾರಣ ನಾನು ನೀವು 50 ಲೈಕ್ನ ರೀಚ್ ಮಾಡ್ತೀರ ಅನ್ನೋ ನಂಬಿಕೆ ಇದೆ. ಸೊ ನೋಡುವ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ, ಹೊಸ್ದಾಗಿ ಬಂದಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.